ಕರಿಯ ತೆಗಿಯತ್ಲಾಗಿ ನಮ್ಮ ಮನೇಲಿ ಇವರೇ ಸೈ ಅಂತ ನೋಡಿದ್ರೆ ನೀನು ಅವ್ರಿಗಿಂತನೂ ಆತತ. ಅಲ್ಲ, ಆಚೆ ಬದಿಯಿಂದ ಆಡ್ ನಿಂತ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ ದನ ಹೊರಟಾಗದೇ ಇರ್ತದನ. ತಡಿ ತಡಿ ಮರಯ್ಯ, ಒಳ್ಳೆ ಹುಲ್ಲು ರಾಸಿಲ್ಲ, ಅದೇ ಪುಣ್ಯಕ ಹುಲ್ಲು. ಅಲ್ಲ ಅಯ್ಯೋ, ಒಂದು ಕೆಲಸ ಮಾಡ್ತೀರಾ? ಒಂದು ಸ್ವಲ್ಪ ಹಿಂಡಿ ಒಂದು ಪಾತ್ರೆಗೆ ಹಾಕಿ ಬಲ್ಲಿ ಹೇಳ್ತೀನಿ. ಹಿಂಡಿ ಶಬ್ದ ಮಾಡಿದ್ರೆ ಯಾವ ಜಾನುವಾರು ಒಳಗೆ ಬರ್ತವೆ ನೋಡಿ ಬೇಕಾರೆ. ತಗ್ಬಲಿ. ಓ ಪ್ರೇಮ, ನೀನೇ ಹೋಗ್ತಾ ಬಾ ಮಾರತಿ, ನಂಗೆ ಎಷ್ಟು ಅಂತ ಗೊತ್ತಾಗಲ್ಲ. ಓ, ಒಂದು ಕೆಲಸ ಆಗಿದೆ, ಹಿಂಡಿ ಮೂಟೆ ಬಿಚ್ಚಲೇನ ಮಾರತಿ ಇನ್ನೂ. ತಡಿ ಬರ್ತೀನಿ, ಮೂಟೆ ಬಿಚ್ಕೊಡ್ತೀನಿ ತಡಿ. ಅಲ್ಲಿ ಒಳಗೆ ರಮ್ಯ ಅದೇ, ಅದತ್ರ ಕತ್ತಿ ಇಸ್ಕೊಂಡು ಒಂಚೂರು ಮೂಟೆ ಬಿಚ್ಚೆ ತತ್ತಿ ಏನ? ಅಯ್ಯೋ ಇಲ್ಲ ಮರ ಅಯ್ಯ, ಆ ಮೂಟೆ ಒಂದೊಂದು ಸತಿ ಬಿಚ್ಚಕ್ಕೆ ಹಿರ್ಗ್ಲಿ ಆಗದ ಅಂದ್ರೆ ಹಂಗಿಂಗಲ್ಲ. ಒಂದೊಂದು ಸತಿ ಒಂದು ಎಳೆ ಹಿಡ್ಕೊಂಡು ಎಳೆದ್ರೆ ಇದು ಬರ್ತದೆ, ಒಂದೊಂದು ಸತಿ 8 ಸತಿ ಕುಯ್ದ್ರೆ ಆಗಲ್ಲ. ಒಂಚೂರು ಮೂಟೆ ಒಂದು ಬಿಚ್ಕೊಡಿ, ನಾ ಇಲ್ಲೇದು ಮಾಡಿದ್ರೆ ಅದಲ್ಲೇ ಹೆಂಗೆ ಹುಲ್ಲು ತಿಂತ ಅದೆಯಲ್ಲ, ಕಡಿಕಾರ ಅದಕ್ಕೆ ಹಾಕೋ ಸೈಯಲ್ಲ, ಅಲ್ಲೇ ತಿನ್ಕೊಂಡ್ಲಿ. ಖೊರ ಇದ್ದಿದ್ರೆ ಆತೈತು, ಖೊರ ಭಾಳ ಗೊತ್ತಿತ್ತು. ಖೊರ ಇಲ್ದೇನೆ ಎಲ್ಲ ಹೆಚ್ಚು ಕಮ್ಮಿ ಆಗಿದ್ದೀಗ. ನೀವೇ ಮೂಟೆ ಬಿಚ್ಚೆ ಇದು ಹಿಂಡಿ ತಗಬಲ್ಲಿ ಅಯ್ಯ, ನಾ ಇಲ್ಲೇ ನೋಡ್ತಿರ್ತೀನಿ. ಓ ರಮ್ಯ ಇಲ್ಲೇ ನಿಂತಿದ್ದಾನೆ, ಮಲ್ಕಿಣಕ್ಕಾಗ್ಲ ಒಂದು ಸ್ವಲ್ಪ ಹೊತ್ತಿ, ಎಂತ ಕಷ್ಟು ಬೇಗ ಎದ್ದೆ ನೋಡೋಣ ಹೇಳ. ಇಲ್ಲಪ್ಪ, ಮಲಗಿ ಬೇಜಾರಾಯ್ತು, ಎಷ್ಟೊತ್ತಂತ ಮಲಗೋದು. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಬಂದು ನಿಂತೆ. ಇಲ್ಲಿ ಗಿಡ ಎಲ್ಲ ಇದ್ವಲ್ಲ, ಒಂಥರ ನೋಡೋ ಖುಷಿನೂ ಆತಿತ್ತು, ಅದಕ್ಕೆ ನಿಂತೆ. ಪ್ರೇಮಂದೇನು ಜೋರು ಗಲಾಟೆ ಕೇಳ್ತಾ ಇದೆಯಲ್ಲ? ಅದ್ರದ್ದು ಇದ್ದಿದ್ದೆ ಬಿಡು, ದನ ತಂದಿದ್ವಲ್ಲೇ, ಜಾಗ ಬದಲಿಸ್ಕೊಟ್ಟನ ಒಂಚೂರು ಅಂತೇಳಿ ಬಿಟ್ಟಕ್ಕೂ ಅದು ಯಾರಿಗೂ ಓಡೇ ಹೋತು, ಕರಿಯಿಗೆ ಬೈಯೋದು, ನೀ ಸಮ ಅಡ್ ನಿಂತ್ಕೊಂಡ್ಲ ಅಂತ. ಹಗ್ಗ ಸಡ್ಲ ಬಿಟ್ಟಿದ್ದು ಇದು ಬೈಯೋದು ಅವನಿಗೆ. ಅದೇ ಈಗ ಒಂಚೂರು ಹಿಂಡಿ ತೋರಿಸಿದ್ರೆ ಬತ್ತದನ್ನು ಕೊಟ್ಟಿಗೆ ಒಳಗೆ ಅಂತ ಹೇಳಿ ಹಿಂಡಿ ತೊಗೊಂಡು ಹೋಗೋಣ ಅಂತ ಬಂದೆ. ಓಹೋ ಹೌದಾ, ನಾ ಎಂತಕ್ಕೆ ಮಾತಾಡ್ತದಳಪ್ಪ ನೋಡ್ತೀನಿ. ಅದ್ರ ಮಾತ್ರ ಅವಳೊಬ್ಳು ಬರೋದು ಎಷ್ಟು ಅನುಕೂಲ ಆಗ್ಯದಲ್ಲಪ್ಪ, ಅವಳಿಲ್ದಿದ್ರೆ ಭಾಳ ಕಷ್ಟ ಇತ್ತಪ್ಪ. ಹ್ಞೂನೇ, ಅದು ಯಾಕೆ ಹೇಳ್ತೀಯ? ತಡಿ, ನಾ ಮಾತಾಡೋಕೆ ಕಡಿಗೆ ಬತ್ತೀನಿ, ಫಸ್ಟ್ ಹೋಗಿ ಹಿಂಡಿ ಕೊಟ್ಕೊತೀನಿ, ಇಲ್ಲಿದ್ರೆ ಈಗ ನನಗೂ ಹೇಳಕ್ಕೆ ಶುರು ಮಾಡ್ತದೆ ಅಯ್ಯ ಭಾಳ ನಿಧಾನ ಅಂತ. ಅದೌದು. ಪ್ರೇಮ ತಗ ಹಿಡಿ, ಹಿಂಡಿ ತಂದೆ, ಅಲ್ಲಿಗೆ ತರಲಾ? ಅಯ್ಯೋ ಅಯ್ಯ, ನೀವೊಬ್ರು ಇಲ್ಲಿಗೆ ತಂದ್ರೆ ನಾನು ಕೊಟ್ಟಿಗೆ ಒಳಗೆ ಎಂತಕ್ಕೆ ಬರ್ತದೆ? ಕೊಟ್ಟಿಗೆ ಒಳಗೆ ಇಡಿ, ನಾ ಅಟ್ಲಾಗ ಹೊತ್ಕೊ ಬರ್ತೀನಿ, ಅಲ್ಲ ಹೊಡ್ಕೊ ಬರ್ತೀನಿ, ತೋರಿಸಿ ಬೇಕಾರೆ ಮೇಲಕ್ಕೆ. ಮತ್ತು ಹಿಂಡಿ ನೋಡಿದ್ದೆ ಒಡ್ಬರಕ್ಕದೆ, ನಿಧಾನ, ನೀವು ಒಂಚೂರು ಅರ್ಗಾಸ್ ನಿಂತ್ಕೊಳ್ಳಿ. ಕೊರಿಯ, ನೀನು ಕೊಟ್ಟಿಗೆ ಆಚೆ ಬಾಗ್ಲಿಗೆ ಹೋಗ, ನಾ ಈಚೆ ಬಾಗ್ಲಿಂದ ಹೊಡ್ಕೊ ಬರ್ತೀನಿ. ಏನು ಹುಟ್ಟಿದ ಮೇಲೆ ಕಾಣ್ದಿದ್ದಾರೆ ಹಂಗೆ ಮಾಡ್ತದೆ, ಈಗ ಒಳಗೆ ಹೋದ್ಮೇಲೆ ನಿಂಗೆ ಹಾಕದಲ್ಲ ಹುಲ್ಲದ. ನಡಿ ನಂದು ಹಿಡಿ ಅಟ್ಲ. ಅಯ್ಯೋ ಒಂಚೂರು ತೋರಿಸಿ, ಹಿಂಡಿ ಪಾತ್ರೆ ಇಟ್ಲ ತೋರಿಸಿ ಒಂಚೂರ. ಅಲ್ಲ, ಹಿಂಗೆ ಹಿಡ್ಕೊಂಡೇ ಇದ್ದೀನಲ್ಲ ಮರತಿ ಪ್ರೇಮ, ಇನ್ನು ಹೆಂಗೆ ತೋರ್ಸದೆ? ಅಯ್ಯ, ನೀವೊಂದು ಕೆಲಸ ಮಾಡಿ, ಅಲ್ಲೇ ಒಂಚೂರು ಹೋಗಿ ದನಿಗೆ ತೋರಿಸ್ದಂಗೆ ಮಾಡಿ ಆಮೇಲೆ ತಗಬಲ್ಲಿ. ಅಲ್ಲೇ ಈಗ ಪಾತ್ರೆ ಒಳಗೆ ಹಿಂಡಿ ಅದೆ ಅಂತ ಅದಕ್ಕೇನು ಸಪನೆ ಬಿದ್ದದ, ಹೆಂಗೆ ಗೊತ್ತಾಗಬೇಕ? ಅದಕ್ಕೆ ಹೆಂಗೆ ಮಾಡ್ತದೆ, ಒಂಚೂರು ತೋರಿಸ್ದಂಗೆ ಮಾಡಿ ಒಳಗೆ ತಗಬಲ್ಲಿ, ಬರ್ತದೆ. ಹೌದಾ ಮಾರಯ್ಯ, ಪ್ರೇಮ್ ನೋಡಿದ್ರೆ ಹಂಗೆ ಹೇಳ್ತದೆ, ನೀ ನೋಡಿದ್ರೆ ಹಿಂಗೆ ಹೇಳ್ತೀಯ. ಹಿಡಿ, ಬಾ 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 ಒಳಗೆ ಬಾ. ಹಾಂ, ನೋಡಿದ್ರ ಬರ್ತದೆಯಲ್ಲ ದನ. ಬಲ್ಲಿ ಒಳಗೆ ದಾಟ್ಕೇಳಿ ಪ್ರೇಮಮ್ಮ, ನೀವು ಹಿಂದಕ್ಕಿಂದ ಬಲ್ಲಿ ಬಂದು ಹಾಗೆ ಕೊಟ್ಟಾಕ್ಬಿಡಿ ಮಾರ. ನಾಳೆಯಿಂದ ಮಾತ್ರ ಬಿಟ್ಟು ಹೊಡಿಯೋದು ಬೇಡ, ಇನ್ನು ಕೊರ ಹಾಕಿದ್ಮೇಲೆ ಸ್ನಾನ ಮಾಡ್ಸೋಕ್ಕೆ ಯಾರಿಗೆ ಹೊಡ್ಸೋದು ಅದನ್ನು ನೋಡಿ ಬೇಕಾರೆ. ಓ ಕೊರಿಯ ತಡಿ ಮಾರಯ್ಯ, ಅಂಕ ಈ ಕಟ್ಟಾಕಿಣನ ಇವ್ ಕೊರ ಹಾಕಿ ಸ್ನಾನ ಮಾಡ್ಸಕ್ಕೆ ಹೋದ. ಒಲ್ಲೆ ಕಂಬದ ಬುಡ್ದಲ್ಲೇ ಇಡಿ, ಅಯ್ಯ ಪಾತ್ರೆ ಅಲ್ಲೇ ಇಡಿ. ಬಂದ ನಿತ್ರ ಹೇಳಿ, ನಿನ್ನೇನು ಮಾಡೋದು ಹೇಳ, ಏನು ಗೋಳ್ ಬರ್ಸ್ಕಿ ತಿಂತೀಯ? ಹಿಂಗೆ ಮಾಡಿದ್ರೆ ಒಂದು ಬರ್ಲು ಮಾಡಿ ಇಟ್ಕೋತೀನಿ. ತಿನ್ನು ಗಡಿಬಿಡಿ ಅಂತ ನಿಂಗೆ ಇಟ್ಟಿದ್ದದು. ಅಲ್ಲ ಪ್ರೇಮ, ನೀ ಮಾತಾಡೋದು ನೋಡಿದ್ರು ಮನುಷ್ಯರ ಹತ್ರ ಮಾತಾಡ್ದಂಗೆ ಅದೇ ಮಾರತಿ. ಎಂತರಾಗ್ಲಿ ಹಿಂಗೆ ದನಿನೊಂದು ಸಾಕು ಕೊಡು ಮಾರತಿ. ನೋಡಿ ಇಲ್ಲಿ ನೀವು ಹೇಳ್ತೀರಲ್ಲ ಕುತ್ತಿ ಕೊಡೋದು ನೋಡಿ, ತುರ್ಸಕ್ಕಾಗಿ ಒಣಗಾಗೆ ಒಂದು ಒಣಗಿನ ಔಷಧಿ ತರ್ಬೇಕು. ಅಯ್ಯ, ಜಾನುವಾರು ಅಂದರೆ ಸೋಬಿಗೆ ಹಾಕ್ಬಿಟ್ರೆ ಮನ್ಸರಿಗಿಂತ ಹೆಚ್ಚಲ್ಲನ್ರಿ, ನೋಡ್ತೀರಿ ಬೇಕಾರೆ. ಭಾಳ ಗೋಟ್ಗಿಲ್ ಸಾಕ್ಯಾರ ಮಾತ್ರ ಇದನ್ನು. ಹ್ಞೂ, ಸಾಕು ಮಾರತಿ ಪ್ರೇಮ, ಎಂತ ಇವತ್ತು ಇಟ್ಟಿಡಿ ಅಲ್ಲೇ ನಿಂತಿರ್ತೀಯೇನೆ. ರಮ್ಯಾ ಎದ್ದು ಹೊರಗೆ ಹೋಗಿದೆ, ಹೊರಗೆ ಹೋಗಿ ಒಬ್ಬಳೇ ನಿಂತ್ಕೊಂಡದಲ್ಲಿ ಬೇಜಾರಾಗ್ತದೇನು. ನೋಡಿ ಆಚೆಗೆ ನಡಿ, ಇದು ಕುಡಿಯೋಕ್ಕೆ ನಾನು ಕಡೆಗೆ ಕೊಡ್ತೀನಿ. ಓ ಸಣ್ಣ ಎದ್ದಾರನ? ನಂಗೆ ಗೊತ್ತೇ ಇಲ್ಲ, ಆವಾಗಲೇ ಹೇಳಿದ್ರ ಯಾಂತಕ್ಕೆ ಇಷ್ಟು ಬೇಗ ಹೇಳಕ್ಕೆ ಹೋದ್ರಾರ, ಮುನ್ ಕೇಳೋದು ಬಿಟ್ಟ. ಓ ಹೌದೇ ಸೈ,
ಆಗಲೇ ಎದ್ದು ನಿಂತ್ಕೊಂಡಾಗ್ಯದ ಎಂತ ಸಣ್ಣಮ್ಮ ಇಷ್ಟು ಬೇಗ ಹೇಳಕ್ ಹೋದ್ರೆ ಸ್ವಲ್ಪ ಹೊತ್ತು ಮುನ್ಕಿಡಕ್ಕಾಗ್ಲ? ಅಯ್ಯೋ ಇಲ್ಲ ಕಣೆ ಪ್ರೇಮ, ನಿದ್ರೇನೆ ಬರಲ್ಲ. ಎಷ್ಟೊತ್ತಂತ ಮಲ್ಕೊಂಡೇ ಇರೋದೆ ನಾನು. ಎದ್ದು ಓಡಾಡ್ದಷ್ಟಕ್ಕೂ ಒಳ್ಳೇದಂತೆ. ಈಗ ಸುಮಾರು ಹೊತ್ತು ಮಲ್ಕೊಂಡ್ರೆ ರಾತ್ರಿ ನಿದ್ರೇನೆ ಬರಲ್ಲ. ಅದಕ್ಕೆ ನಾನು ಹಗ್ಲೊತ್ತು ಮಲ್ಗಕ್ಕೆ ಹೋಗಲ್ಲ. ಆಗಲಿ, ಒಂದೊಂದು ಸತಿ ಹಂಗೆ ಆಗ್ತದೆ. ನೀ ಅಂತ ಇಲ್ಲದೆ ಹೋಗಿದ್ದು ಜ್ಞಾನ ಮಾಡ್ತಾ ಮಲ್ಕೊಂಡ್ರೆ ಎಂತದ. ದನ ನೋಡಿದ್ರಾ ಗಾನಾಗದೆ. ಈಗ ಒಬ್ರಿಗೆ ಹೆರಿಗೆ ಆಗೋದು ಕಾಯೋದು ಹೋಗಿ ಇಬ್ರಿಬ್ರನ್ನ ಕಾಯೋದು. ಒಳ್ಳೆ ಹಾಲಿನ ಜಾತಿ ಹಂಗಂತ, ಒಳ್ಳೆ ಹಾಲಿನ ಜಾತಿ. ನೀವು ಕೆಲಸ ಮಾಡಿ, ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಹೊಡ್ಕೊಂಡೇ ಹೋಗಿ ಒಂದು ಸಣ್ಣಕ್ಕೊಂದು ಸೊಡ್ಡು ಥರ ಕಟ್ಕೊಡಕ್ಕೆ ಹೇಳಿ. ಹುಲ್ಲು ಬೇಕಾರೆ ಇಲ್ಲಿಂದನೇ ತಗೊಂಡು ಹೋದ್ರು ಸಹ ಒಯ್ಯ ಬೈಕಲ್ಲಿ ತಗೊಂಡು ಕೊಡ್ತಾರೆ. ಬೇಕಾರೆ ಹುಲ್ಲು 4 ಉಕ್ಕಿ ಬಂದು ಕೊಡ್ತೀನಪ್ಪ. ಅಲ್ಲ ತಡಿಯೇ ಮರತಿ ಪ್ರೇಮ, ಅದಕ್ಕೆಲ್ಲ ಇನ್ನೂ ಸುಮಾರು ದಿನ ಅದೆಯಲ್ಲೇ. ಈಗ ಆಗ್ಬೇಕಾದ ಕೆಲಸ ಹಾಕ್ಕೊಂಡ್ಲಿ ತಡಿ. ದನ ನೋಡೋಕ್ಕೆ ಚೆನ್ನಾಗೇ ಅದೇ, ಹಾಲಿನ ಹೆಂಗೆ ಕೊಡ್ತದಂತ ಗೊತ್ತಿಲ್ಲ ಕಣೆ. ಇಲ್ಲ, ಹಾಲಿನ ಜಾತಿನೇ ನೋಡಿದೆ, ನನಗೆ ಗೊತ್ತಾಗಿತ್ತು. ಹಂಗೆ ಒಂದೊಂದೂವರೆ ಲೀಟ್ರಿಗೆ ಏನು ಮೋಸಿಲ್ಲ ಸಣ್ಣಮ್ಮ. ಹಿಂಡಿ ಹಾಕಿದ್ರೆ 2 ಕೊಟ್ಟರೆ ಕೊಡ್ತೆ. ಅಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗೋಳೆ ಹೇಳಬೇಕು ಅಂತ ಮಾಡೀನಿ, ಗ್ಯಾನೇ ಮರ್ತಾಗಿದೆ. ಮೊಟ್ಟೆ ತಂದಿಟ್ಟಿದ್ದೆ, ಅಲ್ಲಿ ನೋಡಿದ್ರಾ? ಪ್ಲಾಸ್ಟಿಕ್ ಕೊಟ್ಟೆಲ್ಲಿ ಕೊಟ್ಟಿಟ್ಟಿದ್ದೆ. ಏನು ಬೆಕ್ಕಿಗೆ ಬಂದು 2 ಕೆಳಗೆ ಹಾಕಿದ್ವೋ ಎಂಥದ. ನಾಟಿ ಮೊಟ್ಟೆ, ಬಹಳ ಒಳ್ಳೆ ಜಾತಿ ಕೋಳಿ ಅದು. ಮೊಟ್ಟೆ ಅಂದರೆ ಹೊರಗಡೆ ಎಲ್ಲ ಈಗ 20 ರೂಪಾಯಿ ಕೊಟ್ಟರು ಹಳ್ಳಿ ಮೊಟ್ಟೆ ಸಿಕ್ಕಲ್ಲ ಅಂತಾರೆ. ಬಂದು ಕೇಂಡ್ರು, ನಾ ಕೊಡಲ್ಲ ಅಂದೆ. ನಾ ಸಣ್ಣಮ್ಮ ಬಂದರೆ ಮನೆಗೆ, ಅವ್ರಿಗೆ ಈ ಮೊಟ್ಟೆ ಅಂದರೆ ಇಷ್ಟ ತಗೊಂಡು ಕೊಡ್ಬೇಕು ಅಂತ ಕೊಟ್ಟೆ. ಹಂಗಂತೇಳಿ ಮತ್ತೆ ನೀವು ಅಯ್ಯನ ಹತ್ರ ಎಲ್ಲರೂ ದುಡ್ಡು ಕೊಡ್ಗಿಡಕ್ಕೆ ಹೇಳಿರಿ. ದುಡ್ಡಿಗೆ ಕೊಟ್ಟಿದ್ದಲ್ಲ ನಾನು ಮತ್ತೆ ಸಣ್ಣಮ್ಮ ಹೇಳಿನೇ. ಓ, ನೀನೇ ತಂದಿಟ್ಟಿದ್ದು ಮೊಟ್ಟೆನ? ನಾನು ಕೇಳಬೇಕು ಅಂದ್ಕೊಂಡಿನಿ, ಮರ್ತೇ ಹೋಗ್ಯದು. ಒಳ್ಳೆ ಕೆಲಸ ಆಯ್ತು ಬಿಡು. ದಿನ ರಮ್ಮಿಗೆ ಒಂದೊಂದು ಬೇಸಿಗೆ ತಿನ್ನಕ್ಕಾಯ್ತು. ಒಂದೊಂದೇ ಅಂತ 2 ತಿಂದರೂ ತಿನ್ಬೋದು. ನಿಮ್ಮ ಮನೇಲಿ ಮತ್ತೆ ಇದ್ರೂ ತಗೋಬಾ ಪ್ರೇಮ. ಎಷ್ಟು ಮೊಟ್ಟೆ ಇದ್ರೂ ತಗೋಬಾ, ನಾನು ದುಡ್ಡು ಕೊಡ್ತೀನಿ. ಎಷ್ಟು ಒಂದು ಮಟ್ಟಿಗೆ ಎಷ್ಟು ಹೇಳಿ ತಗೋಬಿಡು. ಹಾಂ, ಅಯ್ಯೋ ತೆಗಿರತ್ರ ಈಗಷ್ಟೇ ಸಣ್ಣಮ್ಮನ ಹತ್ರ ಅದೇ ಹೇಳ್ತಾ ಇದ್ದೆ ನಾನು. ಹಾಗೆ ದುಡ್ಡಿಗೆಲ್ಲ ತಂದು ಕೊಡೋಳು ಅಲ್ಲ ಅಂಥೇಳಿ. ಒಳ್ಳೆ ಮೊಟ್ಟೆ ರೇಟು ಮನೆ ಅದಿಯಂತೆ. ಈಗ ಎಷ್ಟು ಕೊಟ್ಟರು ಸಿಕ್ಕಲ್ಲ ಅಂಥೇಳಿ ದಿನಕ್ಕೊಬ್ರೊಬ್ರು ಬಂದು ಕೇಳ್ತಾರೆ ನಮ್ಮ ಮನೇಲಿ. ಅವು 2-3 ಹೆಡೆ ಒಟ್ಟಿಗೆ ಮೊಟ್ಟೆ ಇಕ್ಕಷ್ಟೊತ್ತಿಗೆ ಸುಮಾರು ಆಗ್ತವೆ. ಒಂದು ಸ್ವಲ್ಪ ಅರ್ಧಕ್ಕರ್ಧ ನಾನು ಕೊಟ್ಟೇ ಬಿಡ್ತೀನಿ. ಕಾವು ಕೊಟ್ಟಿದ್ರು ನೆಟ್ಟಿಗೆ ಮರಿ ಮಾಡಲ್ಲ ಎಂತ ಇಲ್ಲ. ಮೊಟ್ಟೆ ಎಲ್ಲರೂ ದುಡ್ಡಾಗಲಿ ಅಂತ ಕೊಡ್ತೀನಿ, ನಿಮ್ಗೆ ಹಂಗೆ ಕೊಡೋಲ್ಲ. ದುಡ್ಡು ಗಿಡ್ಡೆ ಅಂತ ಬೇಡ, ಸುಮ್ಮನೆ ಇದ್ದುಬಿಡಿ ನೀವು. ನಾನು ಹಂಗಾಗಿ ಲೆಕ್ಕ ಮಾಡೋಕ್ಕೋಗಲ್ಲ, ಹಾಗೆ ತಂದಿದ್ದೀನಿ. ಇಲ್ಲ ಕಣೆ ಪ್ರೇಮ, ಅದು ಹಂಗಾಗಲ್ಲ. ನಿಮ್ಮ ಮೊಟ್ಟೆಗೆ ದುಡ್ಡು ಎಷ್ಟು ಹೇಳಿ ಕರೆಕ್ಟಾಗಿ ದುಡ್ಡು ಇಸ್ಕೊಂಡು ಹೋಗ್ಬೇಕು. ಹಂಗಿದ್ರೆ ಮಾತ್ರ ನಾನು ತಿಂತೀನಿ. ಇವು ಖಾಲಿ ಆದಮೇಲೆ ಮತ್ತೆ ತಗೊಬರ್ಬೋದು. ನೀನು ಹಂಗೆ ದುಡ್ಡು ಇಸ್ಕೊಂಡೇ ಇದ್ದರೆ ನಮಗೆ ಮತ್ತೊಂದು ಸತಿ ಕೇಳೋಕ್ಕೊಂಥರ ಆಗ್ತದ ಕಣೆ ಪ್ರೇಮ. ಬೇಕಾದಾಗ ಯಾರಿಗ ಹತ್ರ ನೀನು ದುಡ್ಡಿಗೆ ಕೊಡ್ತಿದ್ದಲ್ಲ, ಅದನ್ನು ನಮಗೆ ಕೊಡು ಅಷ್ಟೇ. ನೀವು ಅಪ್ಪ ಮಗಳು ಒಂದೇ ಕರೆದಾರ. ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ. ಮತ್ತು ಈಗ ಅಂತ ನೀವು ತಿನ್ನೋದೇ ಇಲ್ಲ ಅಂತೀರಲ್ಲ ದುಡ್ಡು ತಗೊಂಡೇ ಇದ್ದರೆ. ನನಗೆ ಸುಸೂತ್ರ ರೇಟ್ ಎಂಥದೇ ನಮ್ಮರ ನೋಡಿ ನಿಮ್ಗೆ ಈಗ ಗೊತ್ತಾಗ್ತದಲ್ಲ. ಯಾರನ್ನಾರು ಕೇಂಡ ನೋಡ್ಕೊಡಿ, ನಿಮಗೆ ಬೇಜಾರಾಗ್ತದಲ್ಲ ಅಂತ. ಇಲ್ಲಿರು ನಾನು ತಗೋತಿರ್ಲ. ಆಗಲಿ ಮರತಿ, ಅದಕ್ಕೆ ಯಾಕೆ ಅಷ್ಟು ದಾಕ್ಷಿಣೆ ಮಾಡ್ತೀಯಾ? ಕೇಳಿ ನೋಡ್ತೀನಿ, ನಾನೇ ಕೇಳಿ ನೋಡಿ ದುಡ್ಡು ಕೊಡ್ತೀನಿ. ನೀನು ಮಾತ್ರ ಅದು ಮೊಟ್ಟೆ ಎಷ್ಟದವೋ ಅಷ್ಟು ತಗೋಬಾತ, ದಿನಕ್ಕೊಂದು 2 ತಿನ್ನಲಿ. ನೀ ಹೇಳ್ದೇನು ಸುಳ್ಳೇನಲ್ಲ, ನಾಟಿ ಮೊಟ್ಟೆ ಏನು ಸಿಕ್ಕಲ್ಲ ಈಗ ಅಷ್ಟು ಸಲೀಸಾಗಿ. ಯಾಕೆ ಕೋಳಿ ಸಾಕ್ತಾರೆ ಬೇಕತ್ತಲ್ಲ.